शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचन चेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्याय रत्नावली जन्म भूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाण ज्ञान प्रतिवादि मदच्छिदः श्रीमदक्षोभ्य तीर्थाख्यानुपतिष्ठे गुरून् मम श्रीमदानंद तीर्थारि सन्मनः सरसे भुवि अनुव्याख्यान नलिने चंचरी कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदित वेद्या अपि वयं परं श्रीमत्पूर्ण प्रमति गुरुकारुण्य सरणिं प्रपन्नामान्या स्मः किमपि च वदन्तोऽपि महताम् ओम नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्य परं सुखं सेवन्ते यत्पदं धीरास्तं भजे वल्लभं श्रियः 23ನೇ ಸುಧಾಮೂಲ ನೆನೆ ದಿವಸ ಆ ಶ್ಲೋಕಕ್ಕೆ ಅರ್ಥ ನೋಡ್ತಾ ಇದ್ವಿ. ಭಗವಂತನ ಪ್ರತಿಬಿಂಬ ಯಾರು ಅಂತ ಒಂದು ಕ್ರಮ ನೋಡ್ತಾ ಇದ್ದೆ. ಆ ಕ್ರಮದಲ್ಲಿ ಭಗವಂತನ ಪ್ರತಿಬಿಂಬ ಲಕ್ಷ್ಮಿ, ಅದ ನೆರಳಿನ ತರ ಇರೋಳು ಅಂತ. ಅದನ್ನ ವಿಷ್ಣೋಹೋ ರಮಾ ಛಾಯಾ ಅಂತ ಹೇಳಿದ್ದಾರೆ. ವಿಷ್ಣುವಿಗೆ ರಮ ಅಂದ್ರೆ ಲಕ್ಷ್ಮಿ, ಛಾಯಾ ಅಂದ್ರೆ ನೆರಳು ಅಂದ್ರೆ ನೆರಳಿನ ತರಹ ಅಂತ ಅರ್ಥ. ಇನ್ನು ತಸ್ಯ ಆ ಲಕ್ಷ್ಮೀ ದೇವಿಗೆ ಧಾತ ಅಂದ್ರೆ ಬ್ರಹ್ಮದೇವರೇ ಛಾಯಾ, ಛಾಯಾ ಅಂದ್ರೆ ನೆರಳಿನ ತರಹ ಅಂತ ಅರ್ಥ. ನೆರಳು ಅಂತ ಏನಾದ್ರು ಬಳಸಿದಾರಲ್ಲ, ಯದ್ಯಪಿ ನೆರಳಿನಂತೆ ಅಂತ ಬಳಸಿಲ್ಲ, ಆದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಬೇಕು, ನೆರಳಿನಂತೆ ಇರೋರು ಅಂತ ಅರ್ಥ. ಈಗ ಇವನ್ ನೋಡ್ಲಿಕ್ಕೆ ಸಿಂಹದ ತರ ಇದ್ದಾನೆ ಅಂತ ಸ್ಪಷ್ಟವಾಗಿ ಹೇಳ್ತೀವಿ. ಒಂದ್ ವೇಳೆ ಇವನು ಸಿಂಹ ಅಂತ ಹೇಳಿದ್ರೆ ಏನರ್ಥ, ಸಿಂಹದ ತರಹ ಅಂತ ಅರ್ಥ. ಇವನು ಪಂಡಿತ ಕೇಸರಿ ಅಂತ ಹೇಳ್ತಾರೆ. ಪಂಡಿತ ಕೇಸರಿ ಅಂದ್ರೆ ಪಂಡಿತ ಸಿಂಹ ಅಂತ ಅಂದ್ರೆ ಅಭಿಪ್ರಾಯ, ಸಿಂಹದಂತೆ ಇದ್ದಾನೆ ಪ್ರತಿವಾದಿಗಳಿಗೆ ಅಂತ ಈ ರೀತಿ ಅರ್ಥ. ಇನ್ನು ವಿಶೇಷಕವು, ವಿಶೇಷ ಅಂದ್ರೆ ವಿ ಅಂದ್ರೆ ಗರುಡ, ಶೇಷ ಅಂದ್ರೆ ಶೇಷದೇವರು. ಇವರಿಬ್ಬರು ಬ್ರಹ್ಮದೇವರ ನೆರಳಿನಂತೆ ಇದ್ದಾರೆ ಅಂದ್ರೆ ಪ್ರತಿಬಿಂಬ. ಇನ್ನು ಗರುಡ ಶೇಷ ದೇವರಿಗೆ ಇಂದ್ರ ಕಾಮರು, ಅವರಿಬ್ಬರು ನೆರಳಿನ ತರ ಇದ್ದಾರೆ. ಇನ್ನು ಆ ಇಂದ್ರ ಕಾಮ ಆಗಬೇಕಾದ್ರೆ ಮಿಕ್ಕಿದ ಎಲ್ಲಾ ದೇವತೆಗಳು ಅಂತ. ಇಷ್ಟು ಈ ಶ್ಲೋಕದ ಒಂದು 2 ಪಂಕ್ತಿಗಳಿಂದ ಸಿಕ್ತು. ತಸ್ಯೇಂದ್ರ ಕಾಮೌಚ ತಜೋಹೋ ಅನ್ನೇ ಅಖಿಲಾಹ ಅಪಿ, ಮಿಕ್ಕಿದ ಎಲ್ಲಾ ದೇವತೆಗಳು ಕೂಡ ಅಂತ ಬಂತು. ಇಲ್ಲಿ ಅದಕ್ಕೆ ಜಯತೀರ್ಥರ ವ್ಯಾಖ್ಯಾನ ಏನಿದೆ ಸುಧಾದಲ್ಲಿ ಗಮನಿಸಿ. ಛಾಯಾ ಅನ್ನೋ ಶಬ್ದಕ್ಕೆ ಛಾಯಾ ಇವ ಛಾಯಾ ಅಂದ್ರೆ ನೆರಳಿನಂತೆ ಇರೋರು ಅಂತ ಈ ಅರ್ಥದಲ್ಲಿ ಛಾಯಾ ಶಬ್ದ ಇದೆ. ಇನ್ನು ವಿಶೇಷ ಕೌ ಅಂದೇನು ಗರುಡ ಶೇಷ ಅಂತ 2 ಅರ್ಥ ಬರ್ತದೆ. ಇನ್ನು ತಯೋ ಅಂದ್ರೆ ಇಂದ್ರ ಮತ್ತೆ ಕಾಮ ಅಂತ ಅರ್ಥ. ಹೀಗೆ ಪ್ರತಿಯೊಂದನ್ನು ಬಿಡಲ್ಲ ಜಯತೀರ್ಥರು, ಪದ ಪದ ಹಿಡಿದು ಅನುವ್ಯಾಖ್ಯಾನದ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಇನ್ನು ಇನ್ನೊಂದು ರೀತಿ ಹೇಳ್ತಾರೆ, ಹೇಗೆ ಹರೇರ್ ಬ್ರಹ್ಮಾಸ್ಯ ಗೀಸ್ತಸ್ಯಾಹ. ಇನ್ನು ಭಗವಂತನಿಗೆ ನೇರವಾಗಿ ಬಿಂಬ, ಇದು ಪ್ರತಿಬಿಂಬ ಅಂತಂದ್ರೆ ಯಾರು ಅಂತ. ಭಗವಂತ ಬಿಂಬ, ಅವನಿಗೆ ಪ್ರತಿಬಿಂಬ ಚತುರ್ಮುಖ ಬ್ರಹ್ಮದೇವರು. ಅದನ್ನ ಇಲ್ಲಿ ಹರೇಹೆ ಬ್ರಹ್ಮ ಅಂತ ಬರೆದ್ರು. ಹರಿಗೆ ಪರಮಾತ್ಮನಿಗೆ ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೆ ಪ್ರತಿಬಿಂಬ ಯಾರು ಅಂದ್ರೆ ಸರಸ್ವತಿ ದೇವಿ. ಸರಸ್ವತಿ ದೇವಿಗೆ ಪ್ರತಿಬಿಂಬರು ಯಾರು, ಗರುಡ ಶೇಷ. ಗರುಡ ಶೇಷರಿಗೆ ಇಂದ್ರಕಾಮ, ಇಂದ್ರಕಾಮರಿಗೆ ಪುನಃ ಎಲ್ಲ ದೇವತೆಗಳು ಅಂತ. ಈ ರೀತಿ ಹರೇರ್ ಬ್ರಹ್ಮಾಸ್ಯ ಗೀಹಿ, ಗೀಹಿ ಅಂದ್ರೆ ಮಾತು ಅಂತ ಯದ್ಯಪಿ ಸಂಸ್ಕೃತದಲ್ಲಿ ಅರ್ಥ, ಇಲ್ಲಿ ಮಾತಿಗೆ ಅಭಿಮಾನಿನಿಯಾದ ಸರಸ್ವತಿ ದೇವಿ ಅಂತ ತಗೊಳ್ಬೇಕು. ತಸ್ಯಾಹ ಆ ಸರಸ್ವತಿ ದೇವಿಗೆ ವಿಶೇಷವು, ವಿ ಅಂದ್ರೆ ಗರುಡ. ಅದು ಯಾಕೆಂದ್ರೆ ವಿ ಅನ್ನೋ ಶಬ್ದಕ್ಕೆ ಶಾಸ್ತ್ರದಲ್ಲಿ ವಿಹ್ ಪಕ್ಷಿ ಪರಮಾತ್ಮನೋಹೋ ಅಂತ, ವಿ ಅಂದ್ರೆ ಪರಮಾತ್ಮ ಅಂತಾನೂ ಅರ್ಥ ಇದೆ, ಪಕ್ಷಿ ಅಂತಾನೂ ಅರ್ಥ ಇದೆ. ಪಕ್ಷಿ ಅನ್ನೋ ಅರ್ಥ ಇಟ್ಕೊಂಡ್ರೆ ಗರುಡ ಅಂತ ಅರ್ಥ. ವಿಶೇಷವು ಇಂದ್ರ ಏತಯೋಹೋ ಮಾರಹ, ಮತ್ತೆ ಇಂದ್ರದೇವರು ಮತ್ತೆ ಮಾರ ಅಂತಂದ್ರೆ ಕಾಮ, ಅವನಿಗೆ ಮಾರ ಅಂತ ಕರೀತಾರೆ. ಮದನೋ ಮನ್ಮಥೋ ಮಾರಹ
ಪ್ರದ್ಯುಮ್ನೋ ಮೀನಕೇತನಃ ಅಂತ ಕೋಶ, ಅಮರಕೋಶ ಇದೆ. ಅಲ್ಲಿ ಮದನ, ಮಾರ, ಮನ್ಮಥ, ಕಾಮ ಎಲ್ಲ ಒಂದೇ ಪರ್ಯಾಯ ಶಬ್ದ. ಇಲ್ಲಿ ಮಾರ ಅಂತ ಬಳಸಿದ್ದಾರೆ. ಮಾರಶ್ಚ ಆಭಾಸಕ ಸರ್ವೇ, ಇವರೆಲ್ಲರೂ ಕೂಡ ಮುಂದಕ್ಕೆ ದೇವತೆಗಳೇನೇನಿದ್ದಾರೆ ಅವರೆಲ್ಲರೂ ಇವರ ಪ್ರತಿಬಿಂಬ ಅಂತ ಹೇಳಿದ್ದಾರೆ. ಇಷ್ಟು ಈ 2 ಶ್ಲೋಕದ ತಾತ್ಪರ್ಯ. 3ನೇ ಶ್ಲೋಕ ಏನಿದೆ ಅಲ್ಲಿ ಹೇಳ್ತಾರೆ ಸರ್ವೇಲ್ಪ ಶಕ್ತಯಶ್ಚೈವ, ಇಲ್ಲಿ ಎಲ್ಲರನ್ನು ತಗೊಂಡ್ರು ಅಲ್ಪ ಶಕ್ತಿ, ಕಡಿಮೆ ಶಕ್ತಿ ಅಂತ ಎಲ್ಲರಿಗೂ. ಈಗ ಮನುಷ್ಯರಿಗೆ ಹೋಲಿಸಿದ್ರೆ ದೇವತೆಗಳ ಶಕ್ತಿ ಏನೋ ಜಾಸ್ತಿ, ಆದ್ರೆ ಭಗವಂತನಿಗೆ ಹೋಲಿಸಿದ್ರೆ ಎಲ್ಲರಲ್ಲೂ ಶಕ್ತಿ ಕಡಿಮೆನೆ. ಅದನ್ನ ಇಲ್ಲಿ ಸರ್ವೇ ಅಲ್ಪ ಶಕ್ತಯಶ್ಚೈವ, ಎಲ್ಲರೂ ಕೂಡ ಅಲ್ಪ ಶಕ್ತಿಯನ್ನ ಪಡೆದಿದ್ದಾರೆ. ಹಾಗಾದ್ರೆ ಪೂರ್ಣ ಶಕ್ತಿ ಯಾರು ಅಂದ್ರೆ ಪೂರ್ಣ ಶಕ್ತಿ ಪರೋ ಹರಿಹಿ, ಎಲ್ಲರಿಗಿಂತಲೂ ಉತ್ತಮನಾದ ಆ ಪರಮಾತ್ಮನಿಗೆ ಪರಿಪೂರ್ಣವಾದ ಶಕ್ತಿ ಇದೆ. ಚೇತನತ್ವೇಪಿ ಭಿನ್ನಾಸ್ತೆ, ನಿಜವಾಗಿ ಎಲ್ಲ ಚೇತನರೇ, ಎಲ್ಲರೂ ಜೀವರೇ, ಚೇತನ ಅಂತ ಒಬ್ಬ ಇದ್ದೇ ಇದ್ದಾನೆ. ಆದರೂ ಎಲ್ಲರಿಗೂ ಕೂಡ ಭೇದ ಇದೆ. ಯಾಕೆ ಬಿಂಬ ಪ್ರತಿಬಿಂಬ ಅಂತ ಇದ್ದಲ್ಲಿ ಭೇದವೇ ಕಂಡಿದೆ. ಭಿನ್ನಾಂಶ ಅಂತ ಹೇಳ್ತೀವಿ, ಸ್ವರೂಪಾಂಶ ಅಲ್ಲ ಭಿನ್ನಾಂಶ. ಸ್ವರೂಪಾಂಶ ಅಂದ್ರೆ ಅವನೇ ಬರೋದು, ಮೇಲೆ ಭಗವಂತ ಮೂಲ ರೂಪದಿಂದ ಕೆಳಕ್ಕೆ ಪ್ರಕಟನ ಆಗ್ತಾನೆ, ಸ್ವರೂಪಾಂಶ. ಮತ್ಸ್ಯ, ಕೂರ್ಮ ಇದೆಲ್ಲ ಪೂರ್ತಿ ಅವಂದೇ. ಅದೇ ಪೃಥು ಮಹಾರಾಜ ಇವರಲ್ಲೆಲ್ಲ ಆವೇಶ ಅಂದ್ರೆ ಭಿನ್ನಾಂಶ. ಅವನು ಒಂದು ಅಂಶದಿಂದ ಇರ್ತಾನಲ್ಲಿ ಪರಮಾತ್ಮ ಅಷ್ಟೇ ಹೊರತು ಪೃಥುರಾಜನೇ ಪರಮಾತ್ಮ ಅಲ್ಲ. ರಾಮನಾಗೆ ಪರಮಾತ್ಮ ಬಂದ, ಅದು ಸ್ವರೂಪಾಂಶ. ರಾಮ ಒಬ್ಬ ರಾಜ ಅಂತ ಹಾಕಿ ಪರಿಗಣನೆ ಮಾಡೋದಲ್ಲ, ಅವದಲ್ಲ ಒಂದು ಭಗವಂತನ ಸನ್ನಿಧಾನ ಅಂತಲ್ಲ. ರಾಮ ಅಂದ್ರೆ ಪೂರ್ತಿ ಅವನ್ ಪರಮಾತ್ಮನೇ. ಅಂತೂ ಬಿಂಬ ಪ್ರತಿಬಿಂಬ ಭಾವ ಹೇಳ್ತಾ ಒಂದು ಎಚ್ಚರವನ್ನು ಕೂಡ ಕೊಟ್ರು. ಪರಿಪೂರ್ಣ ಶಕ್ತಿ ಮಾತ್ರ ಪರಮಾತ್ಮನಿಗೆ, ಮಿಕ್ಕಿದವರೆಲ್ಲರಿಗೂ ಕೂಡ ಕಡಿಮೆ ಶಕ್ತಿ. ಮತ್ತೊಂದೇನಂಶ ಅಂದ್ರೆ ಬಿಂಬಕ್ಕೆ ಎಷ್ಟು ಶಕ್ತಿ ಇರತ್ತೋ ಅಷ್ಟು ಪ್ರತಿಬಿಂಬಕ್ಕಿರಲ್ಲ, ಕಡಿಮೆನೆ. ಈಗ ನಮಗೆ ಎಷ್ಟು ಶಕ್ತಿನೋ ನಮ್ಮ ನೆರಳಿಗೆ ಅಷ್ಟು ಶಕ್ತಿ ಇರತ್ತ? ಸಾಧ್ಯವೇ ಇಲ್ಲ. ಅದಕ್ಕೆ ಏನೂ ಇಲ್ಲ, ಅಸ್ತಿತ್ವನೇ ನಮ್ಮಿಂದ ಅದಕ್ಕೆ ಏನೂ ಇಲ್ಲ, ಲೆಕ್ಕಕ್ಕೆ ಬರಲ್ಲ ಅದು ನೆರಳು. ಹಾಗೆ ಕನ್ನಡಿಯಲ್ಲಿರುವಂತಹ ನಮ್ಮ ಪ್ರತಿಬಿಂಬ ಏನಿದೆ ಮುಂದೆ ನಿಂತಾಗ, ಅದು ಕೂಡ ನಮಗ್ ಹೋಲಿಸಿದ್ರೆ ಲೆಕ್ಕಕ್ಕೆ ಇಲ್ಲ ಅದು, ಯಾಕಂದ್ರೆ ಅದಕ್ಕೇನು ಶಕ್ತಿನೇ ಇಲ್ಲ. ಈ ತರ ಪರಮಾತ್ಮ ನಮಗೂ ಹಾಗೆ ಶಕ್ತಿ ಇಲ್ವೇ ಇಲ್ಲ ನಮ್ಗೆ, ಅವನಿಗೆ ಯಾವ ಲೆಕ್ಕ ನಾವು ಉಪಯೋಗನೇ ಇಲ್ಲ ನಾವು, ಆದ್ರೂ ನಮ್ಮ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾನೆ. ಈ ರೀತಿ ಬಿಂಬ ಪ್ರತಿಬಿಂಬ ಭಾವದಿಂದ ಒಟ್ಟು ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ಯಾವ ವಸ್ತುಗಳಲ್ಲಿ ಎರಡರಲ್ಲಿ ಬಿಂಬ ಪ್ರತಿಬಿಂಬ ಅಂತ ಎರಡು ಈ ತರ ಸಂಬಂಧ ಇರತ್ತೋ ಅಂಥ ವಸ್ತುಗಳು ಯಾವತ್ತು ಬೇರೆ ಬೇರೆನೆ ಆಗಿರುತ್ತೆ, ಒಂದೇ ಆಗಿರಲ್ಲ ಅಂತ. ಇಷ್ಟು ಇದನ್ನೆಲ್ಲ ಇಲ್ಲಿ ಜಯತೀರ್ಥರ ಈ ಗ್ರಂಥದ ವಿವರಣೆ ಮಾಡಾಯ್ತು. ಈ ಅನುವ್ಯಾಖ್ಯಾನ ಶ್ಲೋಕಕ್ಕೆ ಅವರು ವಿವರಣೆ ಕೊಟ್ಟಿದ್ದನ್ನ ಪ್ರತಿಯೊಂದನ್ನು ನೋಡಿದೀವಿ. ಇನ್ನು ಮುಂದಕ್ಕೆ ಹೋಗೋಣ. ಇಲ್ಲಿ ಚ ಅನ್ನೋ ಶಬ್ದ ಇದೆ, 3ನೇ ವಾಕ್ಯಕ್ಕೆ ಬರೋಣ. ಚ ಅನ್ನೋ ಶಬ್ದ ಏನ್ ಹೇಳ್ತಾ ಇದೆ? ಹರಿಸ್ತು ಅಂತ. ಇಲ್ಲಿ ಪ್ರತಿಯೊಂದು ಶಬ್ದವನ್ನ ಸೇರಿಸಿ ವ್ಯಾಖ್ಯಾನ ಮಾಡ್ತಾರೆ. ಸಂಸ್ಕೃತದ ಅನ್ವಯ ಅಂದ್ರೆ ಪ್ರತಿಯೊಂದು ಪದಗಳನ್ನ ಹೇಗ್ ಜೋಡಿಸ್ಕೊಳ್ಬೇಕು ಅಂತ. ಇಲ್ಲಿ ಒಂದು ವಾಕ್ಯ ಬಂತು, ಸರ್ವೇಲ್ಪ ಶಕ್ತಯಶ್ಚೈವ ಪೂರ್ಣ ಶಕ್ತಿ ಪರೋ ಹರಿಹಿ. ಅಲ್ಲಿ ಹರಿಶ್ಚ ಅಂತ ಮಾಡ್ಕೊಬೇಕಂತೆ. ಹರಿಶ್ಚ ಅಂದ್ರೆ ಎಲ್ಲರಿಗೂ ಅಲ್ಪ ಶಕ್ತಿ ಇದೆ, ಕಡಿಮೆ ಶಕ್ತಿ ಇದೆ. ಹರಿಶ್ಚ ಅಂದ್ರೆ ಭಗವಂತನಿಗಾದರೋ ಪೂರ್ತಿ ಶಕ್ತಿ ಇದೆ. ಆ ಭಗವಂತನಿಗಾದರೋ ಅಂತ ಅರ್ಥ ಬರ್ತಲ್ಲ, ರೋ ಅಂತ, ಅದು ಚ ಅನ್ನೋ ಶಬ್ದ ಸೇರಿಸ್ಕೊಂಡಾಗ ಸಿಗತ್ತೆ ಅಂತ. ಇನ್ನು ಸರ್ವೇ ಅಂತ ಹೇಳಿ ಎಲ್ಲರೂ ಪರಮಾತ್ಮನ ಆಭಾಸ ಅಂದ್ರೆ ಅವನ ಅಧೀನತೆಗೆ ಒಳಪಟ್ಟಿದ್ದೇವೆ ಅಂತ ಸ್ಪಷ್ಟ ಹೇಳಿದ್ದಾರೆ. ಎಲ್ಲಿ ಸರ್ವೇ ಏತಯೋಹೋ ತದಧೀನತಃ ಅಂದ್ರೆ ಒಂದು ಬಿಂಬ ಪ್ರತಿಬಿಂಬ ಭಾವ ಬರೋದು ಅಂದ್ರೇನು, ಅವನ ಅಧೀನವಾಗಿರ್ತೀವಿ, ಅವನ ಹೋಲಿಕೆ ನಮಗಿರುತ್ತೆ. 2 ಅಂಶ. ಇದಾದ್ಮೇಲೆ ಆಭಾಸತ್ಯ ಪ್ರತಿಬಿಂಬ ಆದ ಕೂಡಲೇ ಏನು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಪ್ರತಿಬಿಂಬ ಅಂತ ಆದ್ರೆ ಸರ್ವದಾ ಭಿನ್ನ, ಯಾವಾಗ್ಲೂ ಬೇರೆನಾಗೆ ಇರ್ತಾರೆ, ಬೇರೆ ಪದಾರ್ಥಗಳಾಗೆ ಇರ್ತಾರೆ ಹೊರತು ಎಂದಿಗೂ ಕೂಡ ಒಂದಾಗೋದಿಲ್ಲ. ಈ ಕೆಲವರೆಲ್ಲ ಏನ್ ಬುದ್ಧಿವಂತರು ಅಂದ್ರೆ ಸಂಸಾರ ಕಾಲದಲ್ಲಿ ಕೆಲವರು ಅಂದ್ರೆ ಈ ಮತಾಚಾರ್ಯರು, ಬೇರೆ ಬೇರೆ ಮತದವರು, ಅವ್ರೇನ್ ಮಾಡ್ತಾರೆ, ಸಂಸಾರದಲ್ಲಿ ಮಾತ್ರ ನಾವು ಪರಮಾತ್ಮ ಬೇರೆ ಬೇರೆ ಅಂತೆ, ಮೋಕ್ಷಕ್ಕೆ ಹೋದ್ಮೇಲೆ ಎಲ್ಲ ಒಬ್ರೆ ಅಂತ ಕೆಲವ್ರು ಹೇಳ್ಬಿಡ್ತಾರೆ. ಕೆಲವರು ಇಲ್ಲೂ ಭೇದ ಅಂದ್ರೆ ಒಂದೇ ಅಂತಾನು ಹೇಳ್ಬೋದು, ಬೇರೆ ಅಂತಾನು ಹೇಳ್ಬೋದು. ಸಂಸಾರದಲ್ಲಿ ಮೇಲಕ್ ಹೋದ್ರೆ ಒಂದೇ ಅಂತಾನು ಹೇಳ್ಬೋದು, ಬೇರೆ ಅಂತಾನು ಹೇಳ್ಬೋದು, ಹೀಗೂ ಹೇಳ್ತಾರೆ. ಅಂತೂ ಅದ್ ಯಾಕೋ ಪೂರ್ತಿ ಭೇದ ಒಪ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಪರಮಾತ್ಮ ಮತ್ತೆ ನಾವು ಯಾವತ್ತೂ ಬೇರೆ ಬೇರೆನೆ ಅಂತ ಒಪ್ಲಿಕ್ಕೆ ಇಷ್ಟನೇ ಆಗಲ್ಲ. ಎಂದಿಗೂ ಒಂದೇನೋ ಒಂದು ಅವಸ್ಥೆ, ಒಂದಾ ಸಂಸಾರದಲ್ಲೋ ಒಂದಾ ಮೋಕ್ಷದಲ್ಲೋ ನಾವಿಬ್ರು ಒಂದೇ ಆಗಿರ್ತೀವಿ, ದೇವರು ನಾವು, ಈ ತರ ಒಪ್ಪಿದ್ದಾರೆ. ಅದ್ ಮಧ್ವಾಚಾರ್ಯ ಮಾತ್ರ ಏನು ಪೂರ್ತಿ ಭೇದ ಇದೆ, ಅಲ್ಲೂ ಪರಮಾತ್ಮ ಬೇರೆ, ಇಲ್ಲೂ ಪರಮಾತ್ಮ ಬೇರೆ.
ಕೆಲವ್ರು ಭೇದ ಒಪ್ಪೋದು, ಈ ನ್ಯಾಯಶಾಸ್ತ್ರದವ್ರು ಏನಿದ್ದಾರೆ ಅವರು ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಒಪ್ತಾರೆ. ಆದ್ರೆ ಕೆಲವು ಗುಣಗಳ ಲೋಪ ಮಾಡ್ಬಿಡ್ತಾರೆ, ಕೆಲವು ಗುಣಗಳಿಲ್ಲ, ಜೀವನಿಗೆ ಜಾಸ್ತಿ ಗುಣ ಪರಮಾತ್ಮನಿಗಿಂತ ಅಂತ ಹಿಂಗೂ ಮಾತನಾಡ್ದವ್ರು ಇದ್ದಾರೆ. ಆದ್ರಿಂದ ಒಂದ್ ರೀತಿ ಎಲ್ಲ ಅಪರಿಪೂರ್ಣತೆ. ಬೇರೆ ಮತಗಳಲ್ಲಿ ಪರಿಪೂರ್ಣತೆ, ಸರಿಯಾಗಿ ಭಗವಂತನಿಗೊಂದು ಅಸ್ತಿತ್ವ ಸ್ಥಾನಮಾನ ಕೊಟ್ಟಿದ್ದು ಅಂದ್ರೆ ಅದು ಆಚಾರ್ಯರ ಶಾಸ್ತ್ರದಲ್ಲೇ ಆ ಸ್ಥಾನಮಾನ ಇದೆ. ಇತ್ಯಾದಿ ಮುಂದಿನ ವಾಕ್ಯ, ಇತ್ಯಾದಿ ಶ್ರುತಿ ವಾಕ್ಯೇಭ್ಯೋ ಇತ್ಯಾದಿ ಶ್ರುತಿ ವಾಕ್ಯೇಭ್ಯೋ ಜ್ಞಾಯತೆ ಭೇದಯೇವ ಹಿ, ಜ್ಞಾಯತೆ ಭೇದಯೇವ ಹಿ ಅಂತ. ಆದ್ರಿಂದ ಇಲ್ಲಿವರೆಗೆ ನಾವೇನು ವೇದವಾಕ್ಯವನ್ನ ಉದಾಹರಣೆ ಕೊಟ್ವಿ, ಅಂಥ ವೇದವಾಕ್ಯದಿಂದ ನಮಗೇನು ಗೊತ್ತಾಯ್ತು ಅಂದ್ರೆ ಭೇದ ಏವ ಹಿ ಜ್ಞಾಯತೆ, ಪರಮಾತ್ಮನಿಗೂ ಜೀವರಿಗೂ ಯಾವತ್ತೂ ಭೇದವೇ ಇರೋದು, ಎಂದಿಗೂ ಅಭೇದ ಇದೆ ಅಂತ ಹೇಳ್ಬೇಡಿ. ಆದ್ರಿಂದ ನಾವ್ ಇಷ್ಟುವರೆಗೆ ಅವರ ಅನುಮಾನಕ್ಕೆ ಏನ್ ದೋಷ ಹೇಳಿದ್ವಿ ಅಂತ, ಮತ್ತೆ ಅನುಮಾನವನ್ನ ನೆನಪಿಸ್ಕೊಳ್ಬೇಕು. ನಮ್ಗೆ ಎಲ್ಲೆಲ್ಲಿ ಬರುತ್ತೆ ಏನ್ ವಿಷಯ ಅಂತ ಮರ್ತ ಹೋಗ್ಬಿಡುತ್ತೆ, ಮತ್ತೆ ನೋಡ್ತಾ ಇರ್ಬೇಕು. ಸುಧಾ ಅಂದ್ರೆ ಅದು ಜಾಸ್ತಿ ಆದಷ್ಟು ಹಿಂದ್ ಏನ್ ಬರ್ತಿತ್ತು ಅಂತ ಗೊತ್ತೇ ಆಗಲ್ಲ, ನೆನಪೇ ಆಗಲ್ಲ. ಅದಕ್ಕೆ ನೋಟ್ಸ್ ಮಾಡ್ಕೊಂಡಿದ್ರೆ ಒಂದಿಷ್ಟು ಉಪಯೋಗ ಆಗತ್ತೆ, ಮತ್ತೆ ನಾವು ನೋಡ್ಕೊಬಹುದು. ಇಲ್ಲಿ ಇಲ್ಲಾಂದ್ರೆ ಸುಧಾ ವಾಕ್ಯನೇ ತೆಗೆದು ಚೆನ್ನಾಗಿ ನೋಡಿ 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 ಹಿಂದಿಂದ ತೆಗೆದು ಹೇಳ್ಬೇಕು. ಈಗ 21ನೇ ಸುಧಾಮೂಲದಲ್ಲಿ ನಾವು ಒಂದು ಅನುಮಾನ ಹೇಳಿದ್ವಿ, ಅವರು ಮೊದಲಿಗೆ ಶುರು ಮಾಡ್ಬೇಕಾದ್ರೆ ಒಂದು ಅನುಮಾನ ಹೇಳಿದ್ರು. 19ನೇ ಸುಧಾಮೂಲ, ಈ ಪರಮಾತ್ಮ ಹೇಗೆ ಮತ್ಸ್ಯಾದಿ ಅವತಾರಗಳೇನಿದೆ ಅವನದು ಅದು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಅದೇ ತರ ತಾನು ತನಗಿಂತ ಏನ್ ಬೇರೆಯವನಲ್ಲ, ಅದೇ ತರ ಜೀವರು ಮತ್ತೆ ಪರಮಾತ್ಮ ಇಬ್ರು ಒಂದೇ ಅಂತ ಇದು ಅನುಮಾನ ಹೇಳಿದ್ರು. ಈ ಅನುಮಾನ ಸರಿ ಇಲ್ಲ ಅಂತ ನಾವು ದೋಷ ಕೊಟ್ಟಾಗ ಆಯ್ತು ಅವರ ಅನುಮಾನಕ್ಕೆ. ಏನ್ ದೋಷ ಕೊಟ್ವಿ ಅಂದ್ರೆ ಬಾಧ ಅನ್ನುವ ದೋಷ, ಜೊತೆಗೆ ಸತ್ಪ್ರತಿಪಕ್ಷ ಅನ್ನುವ ದೋಷ. ಸತ್ಪ್ರತಿಪಕ್ಷ ಅಂದ್ರೆ ನಾವೇನೊಂದು ವಿಷಯ ಹೇಳ್ತೀವಿ ಅದಕ್ಕೆ ವಿರುದ್ಧವಾಗಿ ಸಾಧನೆ ಮಾಡ್ಲಿಕ್ಕೆ ಒಂದು ಕಾರಣ ಸಿಕ್ಕಿದ್ರೆ ಆಗ ನಮ್ಮ ಅನುಮಾನಕ್ಕೆ ದೋಷ ಬಂದ್ಬಿಡತ್ತೆ, ಸರಿ ಇಲ್ಲ ಅಂತ. ಈಗ ನಾವು ದೇವರಿಲ್ಲ ಅಂತ ನಾವ್ ಹೇಳಿಕ್ ಹೊರಟಿದೀವಿ ಅಂತ ಅನ್ಕೊಳ್ಳೋಣ, ಅದಕ್ಕೊಂದೇನೋ ಕಾರಣ ಕೊಡ್ತೀವಿ, ಕಣ್ಣು ಕಾಣಿಸ್ತಾ ಇಲ್ಲ ಅದರಿಂದ ಅಂತ ದೇವರಿಲ್ಲ ಅಂತ ಹೇಳ್ಬಿಡೋದು. ಅದಕ್ ಮತ್ತೊಬ್ಬ ಹೇಳ್ತಾನೆ, ಕಣ್ಣಕ್ ಕಾಣಿಸ್ದೇ ಇರೋದು ಮಾತ್ರಕ್ಕೆ ಒಂದ್ ವಸ್ತುನೇ ಇಲ್ಲ ಅಂತ ಹೇಳ್ಬಾರ್ದು, ಬೇಕಾದಷ್ಟು ವಸ್ತು ನಮಗ್ ಕಣ್ಣಕ್ ಕಾಣಿಸಲ್ಲ. ಆದ್ರೆ ಅಕ್ಕಪಕ್ಕದಲ್ಲೆಲ್ಲೋ ದೂರದಲ್ಲಿ ಇದ್ದೇ ಇರತ್ತ ಆ ವಸ್ತು, ದೂರ ಏನು ಹೋಗೋದ್ ಬೇಡ, ಮನೆಯಲ್ಲೇ ನಮಗ್ ಗೊತ್ತಾಗಲ್ಲ ರೂಮ್ ನಲ್ಲಿ ಏನಿದೆ ವಸ್ತುಗಳು ಅಂತ, ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಆದ್ರಿಂದ ಅಂತ ಯಾರೋ ಒಬ್ಬ ಅನುಮಾನ ಪ್ರತಿಯಾಗಿ ಮಾಡ್ದ. ಅದ್ರ ಮೊದಲನೇ ಅನುಮಾನಕ್ಕೆ ಸತ್ಪ್ರತಿಪಕ್ಷ ದೋಷ, ಪ್ರತಿಪಕ್ಷ ಒಂದು ಬಂತಲ್ಲ, ಅದನ್ನ ಸತ್ ಇರುವಂತಹ ಪ್ರತಿಪಕ್ಷ. ಯಾವ ಅನುಮಾನಕ್ಕೆ ಪ್ರತಿಪಕ್ಷ ಎದುರಾಳಿಯಾದ ಒಂದು ಅನುಮಾನ ಬಂದ್ಬಿಡ್ತೋ ಆಗ ಅದನ್ನ ಸತ್ಪ್ರತಿಪಕ್ಷ ಅನ್ನೋ ದೋಷ ಪಡೆದಿದೆ ಅಂತ ಹೇಳ್ತೀವಿ. ಅಂತ ಅನುಮಾನ ಏನನ್ನು ಕೂಡ ನಮ್ಗೆ ಸಾಧನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆತರ ಈಗ ಬೇರೆಯವರು ಹೇಳಿದ ಅನುಮಾನ ಅದು ಸತ್ಪ್ರತಿಪಕ್ಷ, ಅಂದ್ರೆ ಅವರಿಗಿಂತ ವಿರುದ್ಧವಾಗಿ ಸಾಧನೆ ಮಾಡ್ಲಿಕ್ಕೆ ನಮಗ್ ಬರುತ್ತೆ. ಅವರು ಜೀವ ಪರಮಾತ್ಮ ಒಂದೇ ಅಂತ ಹೇಳಿದವರು, ಅದಕ್ಕೆ ಅನುಮಾನ ಪ್ರಯೋಗ ಮಾಡಿದ್ರು, ಆದ್ರೆ ಅನುಮಾನ ಸರಿ ಇಲ್ಲ. ಯಾಕೆ ಅಂದ್ರೆ ಜೀವ ಬ್ರಹ್ಮ ಬೇರೆ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಬಿಂಬ ಪ್ರತಿಬಿಂಬ ಭಾವ ಅನ್ನುವ ಒಂದು ಕಾರಣ ಇಟ್ಕೊಂಡಿದೀವಿ. ಯಾವಾಗ ಜೀವನಲ್ಲಿ ಬಿಂಬ ಪ್ರತಿಬಿಂಬ ಭಾವ ಅಂದ್ರೆ ಈ ಪರಮಾತ್ಮ ಮತ್ತೆ ಜೀವನಲ್ಲಿ ಇದೆಯೋ ಅಂತ ಸಂದರ್ಭದಲ್ಲಿ ಭೇದವನ್ನೇ ಒಪ್ಪಬೇಕು ಅಂತ ನಮ್ಮಲ್ಲಿ ಪ್ರಬಲವಾದ ಒಂದು ಅನುಮಾನ ಉಂಟು. ಆ ಅನುಮಾನದಿಂದ ನಿಮ್ಮ ಅನುಮಾನ ಸರಿ ಇಲ್ಲ ಅಂತ ಆಯ್ತು. ಆದ್ರೆ ಅದಕ್ಕೊಂದು ಮಾತು ಹೇಳ್ತಾರೆ, ಈ ಸತ್ಪ್ರತಿಪಕ್ಷ ದೋಷ ಇರತ್ತಲ್ಲ, ಅಂದ್ರೆ ನಾವೊಂದು ಅನುಮಾನ ಹೇಳ್ತೀವಿ, ನಮಗ್ ವಿರುದ್ಧವಾಗಿ ಇನ್ನೊಬ್ಬ ಮತ್ತೊಂದು ಅನುಮಾನ ಹೇಳ್ತಾರೆ. ಹಾಗಂದ ಕೂಡ ಅವನು ಗೆಲ್ಲಲ್ಲ ನಾವು ಗೆಲ್ಲಲ್ಲ, ಇದೇ ಫಲ ಅಂತೆ. ಸತ್ಪ್ರತಿಪಕ್ಷದ ಫಲ ಏನೋ, ಇಬ್ರು ಜಗಳ ಆಡ್ತಾರೆ, ಈ ಕಡೆ ಅವನು ಗೆಲ್ಲಲ್ಲ ಇವನು ಗೆಲ್ಲಲ್ಲ. ಮತ್ ತೀರ್ಮಾನ ಏನಾಯ್ತು, ನಮ್ ಸಿದ್ಧಾಂತ ಗೆಲ್ತಾ, ನಮ್ ಸಿದ್ಧಾಂತ ಒಪ್ಪಿದ್ದಾಯ್ತಾ ಅಂದ್ರೆ ಯಾವಾಗ ನಮ್ ಸಿದ್ಧಾಂತ ಸರಿಯಾಗತ್ತೆ ಅಂದ್ರೆ ಈಗ ಎದುರಾಳಿಯಾಗಿ ನಾವು ಮಾತಾಡ್ಬಿಡ್ತೀವಿ, ಅವಾಗ ಅವನಂತೂ ಗೆಲ್ಲಿಕ್ ಸಾಧ್ಯ ಇಲ್ಲ. ಹಾಗಂತ ನಾವ್ ಗೆದ್ವಾ ಅಂದ್ರೆ ನಾವು ಗೆದ್ವಿ. ಯಾಕೆಂದ್ರೆ ನಮಗೆ ಮೂಲಭೂತ ಒಂದು ಪ್ರಮಾಣ ಇದೆ, ಯಾವುದು ವೇದ. ಒಂದು ವೇದ ಪ್ರಮಾಣ ಇಟ್ಕೊಂಡ್ ಮಾತನಾಡ್ತೀವಿ, ಆದ್ರಿಂದ ನಮ್ಮ ಅನುಮಾನ ಸರಿಯಾಗಿದೆ, ನಮ್ಮ ಅನುಮಾನ ಹೇಳಿದಂತೆ ನಡಿಬಹುದು ನಾವು. ಅದು ನಮ್ಮ ಅನುಮಾನ ಸರಿಯಾಗಿ ಭೇದವೇ ಇದೆ ಜೀವ ಪರಮಾತ್ಮನಿಗೆ ಅಂತ ಸಾಧನೆ ಮಾಡಿ ಕೊಡ್ಬೋದು. ಅದನ್ನ ಇಲ್ಲಿ ಮುಂದೆ ಹೇಳ್ತಾರೆ. ಈ ಶ್ಲೋಕ ಆದ ಕೂಡ್ಲೆ ಈ ಕೊನೆಯಲ್ಲೇ ಇದೆಯಲ್ಲ ಅದನ್ನ ಗಮನಿಸಿ. ನ ಪರಾನುಮಾನಯೋಹೋ ಸತ್ಪ್ರತಿಪಕ್ಷತ್ವ ಮುಚ್ಯತೆ. ಬೇರೆಯವರು ಹೇಳಿದ ಎರಡು ಅನುಮಾನಗಳಿಗೆ ಬರೀ ಇಷ್ಟೇ ದೋಷ ಹೇಳ್ತಾ ಇಲ್ಲ, ಕಿಂತು ಅಸ್ಮದೀಯ ಅನುಮಾನಸ್ಯ ಶ್ರೌತತ್ವೇನ, ನಾವು ಹೇಳಿದ ಅನುಮಾನ ಅದು ವೇದದಲ್ಲಿ ಬಂದಿರುವಂತಹ ವಿಷಯ, ವೇದ ಮೂಲವಾಗಿ ಇಟ್ಕೊಂಡು ನಾವು ಅನುಮಾನ ಹೇಳಿದ್ದು, ಹಾಗಾಗಿ ಪ್ರಬಲ ಸಾಮರ್ಥ್ಯ ಜಾಸ್ತಿ ನಮ್ಮ ಅನುಮಾನಕ್ಕೆ. ಆದ್ರಿಂದ ನಮ್ಮ ಅನುಮಾನದ ವಿರೋಧನೂ ಅವರ ಅನುಮಾನಕ್ಕಿದೆ, ಸರಿ ಇಲ್ಲ ಅವರ ಅನುಮಾನ ಅಂತ ಇಷ್ಟು ಖಂಡನೆ ಮಾಡಿದ್ರು. ಇದಾದ ಮೇಲೆ
ಈಗ ಸೂತ್ರಕ್ಕೆ ಅರ್ಥ ವಿವರಣೆ ಮಾಡ್ತಾರೆ. ಆದ್ರೆ ಸೂತ್ರಕ್ಕೆ ಅರ್ಥ ವಿವರಣೆ ಮಾಡೋ ಮುಂಚೆ ಈ ಸೂತ್ರದಲ್ಲಿ ಒಂದು ಪದ ಹಾಕಿದ್ದಾರೆ ವೇದವ್ಯಾಸರು. ಈ ಹಾಕಿರೋ ಪದದಿಂದ ನಿವಾರಣೆ ಆಗೋ ಸಂಶಯಗಳೇನೇನು ಅಂತ ಹೇಳ್ತಾರೆ. ಅಂದ್ರೆ ಸೂತ್ರಕಾರರು ಒಂದು ಪದ ಹಾಕ್ತಾರೆ ಅಂದ್ರೆ ಅದರಿಂದ ಬೇಕಾದಷ್ಟು ಸಂಶಯ ಹೋಗುತ್ತೆ, ಏನೇನೋ ಸಂಶಯ ಇರುತ್ತೆ ಜೀವರಿಗೆ, ಅವೆಲ್ಲ ಸಂಶಯ ಹೋಗಲಾಡಿಸಲಿಕ್ಕೆ ವೇದವ್ಯಾಸರು ಬರ್ದಿರ್ತಾರೆ. ಅದಕ್ಕೆ ಅಲ್ಲೂ ಪ್ರಶ್ನೆ ಮಾಡ್ಕೊಳ್ತಾರೆ, ಇಷ್ಟೆಲ್ಲಾ ಬ್ರಹ್ಮಸೂತ್ರ ಯಾಕೆ ಬರೆದ್ರು ವೇದವ್ಯಾಸರು, ತಮಗಂತೂ ಗೊತ್ತಿತ್ತಲ್ವಾ ಎಲ್ಲ ವಿಷಯ ಅಂತ ಹೇಳಿದ್ರೆ, ಅದು ಬೇರೆಯವರಿಗೆ ಏನೇನು ಸಂಶಯ ಬರ್ಬೋದೋ ಆ ಎಲ್ಲಾ ಸಂಶಯವನ್ನು ತಾವೇ ತಗೊಂಡು ಮಾಡ್ಕೊಂಡು ಆ ಸಂಶಯವನ್ನ ಪರಿಹಾರ ಮಾಡಿದ್ದಾರೆ. ಹಾಗೆ ಎಲ್ಲಾ ಜ್ಞಾನಿಗಳು ಅಷ್ಟೇ, ಪಾಠ ಮಾಡೋ ಗುರುಗಳು ಶಿಷ್ಯರಿಗೆ ಸಂಶಯ ಬರ್ಬೇಕು ಅಂತಿಲ್ಲ, ಆದ್ರೆ ಅವ್ರಿಗೆ ಏನೇನ್ ಬರ್ಬೋದೋ ಸಂಶಯ ಇವರೇ ಹೇಳಿ ಪರಿಹಾರ ಮಾಡ್ಬಿಟ್ಟಿರ್ತಾರೆ. ಆ ತರ ಪ್ರಕೃತದಲ್ಲೂ ಕೂಡ ವೇದವ್ಯಾಸರು ಪ್ರತಿಯೊಂದು ಪದ ಬ್ರಹ್ಮಸೂತ್ರದಲ್ಲಿ ಏನ್ ಬಳಸಿದ್ದಾರೆ ಅದರಿಂದ ಅನೇಕ ಸಂಶಯಗಳನ್ನ ಪರಿಹಾರ ಮಾಡಿರ್ತಾರೆ. ಅದೇನು ಅಂತ ಈಗ ನೋಡೋಣ. ಮುಂದಿನ ಸುಧಾಮೂಲ 24ನೇದು ಆ ಶ್ಲೋಕ, ಒಂದ್ ಶ್ಲೋಕ ಹೇಳ್ಕೊಟ್ಟು ವಿವರಣೆ ಮಾಡ್ತೀನಿ. ಆಭಾಸತ್ವಂ ಹಿ ನಿರ್ಣೀತಂ ಜೀವಸ್ಯ ಪರಮಾತ್ಮನಃ ತನ್ನ ಯುಕ್ತಂ ಯದಾಭಾಸ ಉಪಾಧ್ಯಾಯತ್ತ ಈಯತೆ. ಆಭಾಸತ್ವಂ ಹಿ ನಿರ್ಣೀತಂ ಜೀವಸ್ಯ ಪರಮಾತ್ಮನಃ ತನ್ನ ಯುಕ್ತಂ ಯದಾಭಾಸ ಉಪಾಧ್ಯಾಯತ್ತ ಈಯತೆ. ಈಗ ಅತಯೇವ ಓಂ ಅತಯೇವ ಚ ಉಪಮಾ ಸೂರ್ಯಕಾದಿವತ್ ಓಂ ಅಂತ ಸಂಪೂರ್ಣ ಸೂತ್ರ, ಉಪಮಾಧಿಕರಣದಲ್ಲಿ ಬರೋ ಮೊದಲೇ ಈ ಸೂತ್ರ. ಈ ಓಂ ಅತಯೇವ ಚ ಉಪಮಾ ಸೂರ್ಯಕಾದಿವತ್ ಅನ್ನೋಲ್ಲಿ ಅತಯೇವ ಚ ಉಪಮಾ ಅಂತ ಇಷ್ಟು, ಇದು ಒಂದು ಸೂತ್ರದ ಒಂದು ಭಾಗ. ಸೂರ್ಯಕಾದಿವತ್ ಅನ್ನೋ ಅಂಶವನ್ನ ಈಗ ಅವ್ರು ವ್ಯಾಖ್ಯಾನ ಮಾಡ್ತಾ ಇಲ್ಲ, ಈಗ ಸತ್ಯಕ್ ವ್ಯಾಖ್ಯಾನ ಮಾಡ್ತಾ ಇರೋದು ಅತಯೇವ ಚ ಉಪಮಾ ಈ ಅಂಶನ. ಇದಕ್ಕೇನರ್ಥ ಅಂತ ಬಿಡಿಸ್ತಾರೆ. ಮೊದಲು ಅದರಿಂದ ಅತಯೇವ ಚ ಉಪಮಾ ಅಂತ ಹೇಳಿದ್ರಿಂದ ಏನು ನಮಗೆ ಪ್ರಶ್ನೆ ನಿವಾರಣೆ ಆಗತ್ತೆ, ಪರಿಹಾರ ಆಗತ್ತೆ, ಅದ್ರ ಬಗ್ಗೆ ತಿಳಿಸ್ತಾರೆ. ಈಗ ಆಭಾಸತ್ವಂ ಹಿ ನಿರ್ಣೀತಂ, ನೀವು ವೇದವಾಕ್ಯ ಕೊಟ್ರಿ, ವೇದವಾಕ್ಯದ ಬೆಂಬಲ ತಗೊಂಡು ನೀವೇನ್ ಹೇಳಿದ್ರಿ, ಪರಮಾತ್ಮನ ಪ್ರತಿಬಿಂಬ ಜೀವ ಅಂತ ಹೇಳಿದ್ರಿ. ಆದ್ರೆ ಇದು ಸರಿ ಇಲ್ಲ. ಯಾಕೆ ಅಂದ್ರೆ ಯುಕ್ತಿ ವಿರೋಧ ಇದೆ, ನಾವು ಅನುಮಾನದ ವಿರೋಧ ತೋರಿಸ್ತೀವಿ. ನೋಡಿ, ವೇದ ಹೇಳಿದ ಕೂಡಲೇ ನಂಬಬೇಕು ಅಂತಿಲ್ಲ. ನಾವೇನಾರು ಒಂದು ಅನುಮಾನ ಸರಿಯಾಗಿ ಮಾಡಿದ್ರೆ ಆ ಅನುಮಾನದ ವಿರೋಧ ಕಂಡ್ರೆ ಆಗ ವೇದವಾಕ್ಯವು ಸರಿಯಾಗಿ ಹೇಳ್ತಾ ಇದೆ ಅಂತ ನಾವು ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಈಗ ನೀವು ಜೀವ ಮತ್ತೆ ಪರಮಾತ್ಮ ಇಬ್ಬರಲ್ಲಿ ಬಿಂಬ ಪ್ರತಿಬಿಂಬ ಭಾವ ಇದೆ, ಅವನ ನೆರಳಿನ ತರ ಇವನು ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದೇನೋ ಸರಿ, ಆದ್ರೆ ಈ ವೇದವಾಕ್ಯ ಹೇಳಿದ ಕೂಡ ನಾವ್ ಯಾಕೆ ನಂಬಬೇಕು? ನಾವೊಂದು ಅನುಮಾನ ಹೇಳ್ತೀವಿ, ಅನುಮಾನದ ಪ್ರಕಾರ ಸರಿ ಇಲ್ಲ ಅಂತ. ಅದಕ್ಕೊಂದು ಉದಾಹರಣೆನೂ ಕೂಡ ಕೊಡ್ತಾರೆ. ವೇದ ಹೇಳಿದ್ದನ್ನೆಲ್ಲ ಒಪ್ಪಿಲ್ಲ. ಉದಾಹರಣೆಗೆ ಈಗ ಮಣ್ಣು ಮಾತನಾಡ್ತು, ನೀರ್ ಮಾತನಾಡ್ತು ಅಂತ ವಾಕ್ಯಗಳೆಲ್ಲ ವೇದದಲ್ಲಿ ಸಿಗತ್ತೆ. ಮೃದ ಬ್ರವೀತ್, ಆಪೋ ಅಬ್ರುವನ್, ಓಷಧಯ ಸಂಬದಂತೆ, ಹೀಗೆಲ್ಲ. ಮತ್ತೆ ಶೃಣೋತ ಗ್ರಾವಣ ಅಂದ್ರೆ ಕಲ್ಲುಗಳೇ ಎಲ್ಲ ನೀವು ಕೇಳಿ ಅಂತ ವೇದದಲ್ಲಿ ಹೇಳುತ್ತೆ. ಕಲ್ಲುಗಳೇ ಎಲ್ಲಿ ಕೇಳುತ್ತೆ? ಅದಕ್ಕೇನ್ ಕಿವಿ ಇದೆಯಾ? ಕಲ್ಲು ಜಡ. ಮತ್ತೆ ಔಷಧಿಗಳೆಲ್ಲ ಮಾತನಾಡ್ಕೊಂಡ್ವಂತೆ, ಪರಸ್ಪರ ಔಷಧಿಗಳೆಲ್ಲ. ಮತ್ತೆ ಅದೇ ರೀತಿ ಆಪೋ ಅಬ್ರುವನ್, ನೀರೆಲ್ಲ ಮಾತನಾಡೋದು, ಮಣ್ಣು ಮಾತನಾಡ್ತು. ಇಷ್ಟರ ಬೇಕಾದಷ್ಟು ವಾಕ್ಯ ಸಿಗತ್ತೆ. ಈ ತರ ಎಲ್ಲ ವಾಕ್ಯ ಏನ್ ಸಿಗತ್ತೆ ವೇದದಲ್ಲಿ, ಇದೆಲ್ಲ ಪ್ರಮಾಣ ಅಂತ ಒಪ್ಪಿಡ್ತೀವ? ವೇದ ಹೇಳಿದೆ ಅಂದ ಕೂಡಲೇ ಒಪ್ತೀವ ಅಂದ್ರೆ ಇಲ್ಲ. ಅದೇ ರೀತಿ ಜೀವ ಪರಮಾತ್ಮನ ಪ್ರತಿಬಿಂಬ ಅಂದ ಕೂಡಲೇ ಒಪ್ಪಿಡೋದ? ಒಪ್ಪೋ ಹಾಗಿಲ್ಲ. ಅಲ್ಲ, ಅಲ್ಲಿ ಒಪ್ಲಿಕ್ ತೊಂದ್ರೆ ಇದೆ. ಮಣ್ಣು ಮಾತನಾಡೋದಂದ್ರೆ ಜಡ ಎಲ್ಲಿ ಮಾತನಾಡ್ಲಿಕ್ಕೆ ಸಾಧ್ಯ ಅಂತ ಸಹಜವಾಗಿ ನಮಗೆ ಪ್ರಶ್ನೆ ಬರುತ್ತೆ. ಅಂದ್ರೆ ಏನರ್ಥ? ಅನುಮಾನದ ವಿರೋಧ ಇದೆ. ಮೃತ್ ನ ವಕ್ತ್ರಿ ಜಡತ್ವಾತ್, ಮಣ್ಣು ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಜಡ. ಈಗ ಪುಸ್ತಕ, ನಮ್ಮ ಎಷ್ಟೋ ಜಡ ವಸ್ತುಗಳಿರುತ್ತೆ ನಮ್ಮ ಮನೆಗಳಲ್ಲಿ, ಎಲ್ಲ ಮಾತನಾಡ್ಲಿಕ್ಕೆ ಶುರು ಮಾಡ್ಬಿಟ್ರೆ ಅದು ಸಾಧ್ಯ ಇಲ್ಲ, ಅದ್ಯಾವುದು ಮಾತನಾಡಲ್ಲ. ಅದನ್ನ ಇಂಥ ಅನುಮಾನದ ವಿರೋಧ ಇದ್ದಾಗ ವೇದವಾಕ್ಯಕ್ಕೆ ಬೇರೆ ಅರ್ಥ ಮಾಡ್ಬೇಕು ಹೊರತು ಆ ಅರ್ಥ ಸ್ವೀಕಾರ ಮಾಡ್ಬಾರ್ದು. ಅದೊಂದು ಎಚ್ಚರ ನಮ್ಗೇನಿರ್ಬೇಕು ಅಂದ್ರೆ, ವೇದವಾಕ್ಯ ಅಪ್ರಮಾಣ ಅಂತ ಹೇಳ್ಬಾರ್ದು. ದ್ವೈತ ಸಿದ್ಧಾಂತದಲ್ಲಿ ಅದೆಂದಿಗೂ ಇಲ್ಲ. ಬೇರೆ ಸಿದ್ಧಾಂತದವರು ವೇದವಾಕ್ಯ ಒಂದಿಷ್ಟು ಅಪ್ರಮಾಣ ಅಂತ ಕರಿಬಹುದೋ ಏನೋ, ಆದ್ರೆ ನಮ್ಮ ಸಿದ್ಧಾಂತದಲ್ಲಿ ಪ್ರತಿಯೊಂದು ವೇದವಾಕ್ಯ ಅದು ಪ್ರಮಾಣ ಆಗ್ಲೇಬೇಕು, ಅದು ಪ್ರಮಾಣ ಆಗೇ ಇರುತ್ತೆ. ಯಾಕೆ? ಅಪೌರುಷಯ. ಬೇರೆಯವರಲ್ಲಿ ನಮಗ್ ಗೊತ್ತಿದೆ, ಕೆಲವರು ಆಂಶಿಕ ಪ್ರಾಮಾಣ್ಯ ಅಂತ ಹೇಳ್ತಾರೆ ಅದಕ್ಕೆ.
ಆಂಶಿಕ ಪ್ರಾಮಾಣ್ಯ ಅನ್ನೋ ಶಬ್ದಕ್ಕೆ ಅಂಶತಃ ಪ್ರಾಮಾಣ್ಯ, ಕೆಲವು ಅಂಶದಿಂದ ಪ್ರಮಾಣ ಅಷ್ಟೇ. ಈಗ ಒಬ್ಬ ವ್ಯಕ್ತಿನ ಒಪ್ಕೊಳ್ತೀವಿ, ಇವನು ತುಂಬಾ ಒಳ್ಳೆಯವನ, ಇಲ್ಲ ಇಲ್ಲ, ಕೆಲವು ಅಂಶದಲ್ಲಿ ತುಂಬಾ ಅಂಶದಲ್ಲಿ ಒಳ್ಳೆಯವನು, ಇನ್ ಕೆಲವು ಅಂಶದಲ್ಲಿ ಅಪ್ರಮಾಣ, ಸರಿ ಇಲ್ಲ ಅಂತ. ಅಂಶತಃ ಪ್ರಾಮಾಣ್ಯ, ಆಂಶಿಕ ಪ್ರಾಮಾಣ್ಯ. ಪರಿಪೂರ್ಣ ವ್ಯಕ್ತಿತ್ವ ಯಾರ್ದು ಇಲ್ಲ ಆ ಭಗವಂತನೊಬ್ಬನ್ ಬಿಟ್ಟು. ಪೂರ್ತಿ ಆಂಶಿಕ ಪ್ರಾಮಾಣ್ಯವನ್ನ ಒಪ್ಪೋದ ಅದು ಸಂತೋಷ. ಒಂದ್ ಅಂಶ ಒಪ್ಪೋದಿದ್ರು ಸರಿಯಾಗಿ ಒಪ್ಪಿದ್ರು ಸಾಕು, ಪೂರ್ತಿ ಅದನ್ನಾರು ಮಾಡ್ಬೇಕು. ಪ್ರಕೃತದಲ್ಲಿ ವೇದವಾಕ್ಯ ಹೇಳಿದ ಈ ಆಪೋ ಅಬ್ರುವನ್ ಇತ್ಯಾದಿ ಮಾತುಗಳೇನಿದೆ, ಈ ಮಾತುಗಳೆಲ್ಲ ಪ್ರಮಾಣ ಅಂದ್ರೆ ಇಲ್ಲ, ಬೇರೆ ಅರ್ಥ ಮಾಡೋಣ ಅಂತ ಆಚಾರ್ಯರು ಅದಕ್ಕೆ ಬೇರೆ ಅರ್ಥ ತೋರಿಸಿದ್ದಾರೆ. ಅದನ್ನ ವೇದವ್ಯಾಸರೇ ತೋರಿಸಿದ್ದನ್ನ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ ಅಂತ ತಾತ್ಪರ್ಯ. ಎಲ್ಲಿ? ಅಭಿಮಾನ್ಯ ಅಧಿಕರಣದಲ್ಲಿ ತೋರಿಸಿದ್ದಾರೆ. ಅಭಿಮಾನಿ ಅಧಿಕರಣ ಅಂದ್ರೆ ಪ್ರತಿಯೊಂದು ವಸ್ತುಗಳಲ್ಲಿ ಅಭಿಮಾನಿ ದೇವತೆ ಇರ್ತಾನೆ. ಈಗ ಮಣ್ಣು ಮಾತನಾಡ್ತದೆ, ಮಣ್ಣಿನ ಅಭಿಮಾನಿ ದೇವತೆ ಆದ ಧರಾದೇವಿ ಮಾತನಾಡಿದ್ಲು ಅಂತ ಅರ್ಥ. ಅದೇ ರೀತಿ ಆಪೋ ಅಬ್ರುವ ನೀರು ಮಾತನಾಡ್ತದೆ, ನೀರಿನ ಅಭಿಮಾನಿಯಾದ ವರುಣ ಮಾತನಾಡಿದ ಅಂತ ಅರ್ಥ. ಹೀಗೆ ಅರ್ಥ ಮಾಡ್ಲಿಕ್ಕೆ ಬರುತ್ತೆ ಆ ವೇದವಾಕ್ಯಗಳಿಗೆ. ಇಷ್ಟಿದ್ದಾಗ ನಾವು ಆ ವೇದವಾಕ್ಯ ಸರಿ ಇಲ್ಲ ಅಂತ ಹೇಳ್ಬಾರ್ದು. ಈ ರೀತಿ ಉತ್ತರವನ್ನ ಕೊಟ್ಟಿದ್ದಿದೆ, ಅದ್ರಲ್ಲಿ ನೆನಪಿಸ್ಕೊಡ್ತಾರೆ. ನಹಿ ನಿರವಕಾಶ ಯುಕ್ತಿ ವಿರುದ್ಧೋ ಅರ್ಥ ಶ್ರುತ್ಯಾಪಿ ಪ್ರತಿಪಾದಯಿತು ಶಕ್ಯತೆ. ಅನುಮಾನ ಸರಿ ಇತ್ತು ಅಂತಾದ್ರೆ ಅದಕ್ಕೆ ಬೇರೆ ಅರ್ಥ ಮಾಡ್ಲಿಕ್ಕೆ ಬರಲ್ಲ ಅಂತಾದ್ರೆ ಅನುಮಾನಕ್ಕೆ, ಆಗ ವೇದವಾಕ್ಯದಿಂದಲೂ ನಮ್ಗೆ ಆ ವಿಷಯ ಸಮರ್ಥನೆ ಮಾಡ್ಲಿಕ್ಕೆ ಬರಲ್ಲ, ಅನಿವಾರ್ಯ ಬೇರೆ ಅರ್ಥ ಮಾಡ್ಲೇಬೇಕು ಆಗ ವೇದವಾಕ್ಯಕ್ಕೆ. ಇಲ್ಲ ಅಂದ್ರೆ ಅಭಿಮಾನ್ಯ ಅಧಿಕರಣ ಅನಾರಂಭ ಪ್ರಸಂಗಾತ್, ಅಭಿಮಾನ್ಯ ಅಧಿಕರಣ ಹೊರಡ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಆ ವೇದದ ಅರ್ಥ ಬೇರೆ ಅಂತ ನಾವು ಮಾಡಬೇಕು, ಅದಕ್ಕೋಸ್ಕರ ವೇದವಾಕ್ಯಗಳು ನಾವು ಹೇಳಿದ ಅನುಮಾನಕ್ಕೆ ವಿರುದ್ಧ ಅಂತ ಒಪ್ಲೇಬೇಕಾಗುತ್ತೆ ಆ ಅರ್ಥದಲ್ಲಿ. ಅತಃ ಸಾ ಕಥಂಚಿತ್ ಯೋಜನೆಯ, ಅದನ್ನ ಹೇಗೋ ಒಂದು ಆ ವೇದವಾಕ್ಯವನ್ನ ಕೂಡಿಸೋದು ಅಗತ್ಯತೆ ಇದ್ದೇ ಇದೆ ಅಂತ ಇಷ್ಟು ವಿಷಯ ಬಂತು. ಮುಂದಕ್ಕೆ ಪ್ರಕೃತ ಈ ಬಿಂಬ ಪ್ರತಿಬಿಂಬ ಭಾವ ಏನು ಜೀವ ಮತ್ತೆ ಪರಮಾತ್ಮನಿಗೆ ಹೇಳಿದ್ದಾರೆ, ಇದು ಯಾಕೆ ಸರಿ ಇಲ್ಲ? ಬೇರೆಯವರು ಅಂದ್ರೆ ವಿಶೇಷವಾಗಿ ಅದ್ವೈತವಾದದವರು, ಅದ್ವೈತಿಗಳೇನಿದ್ದಾರೆ ಅವರು ಖಂಡನೆ ಮಾಡ್ತಾರೆ ಇದು ಸರಿ ಇಲ್ಲ ಅಂತ. ಮತ್ತೆ ಭಾಸ್ಕರಾಚಾರ್ಯರ ಅಂದ್ರೆ ಆಕ್ಷೇಪನೂ ಕೂಡ ಇದೆ, ಹಲವರ ಆಕ್ಷೇಪ ಇದೆ, ಇದು ಹೇಗ್ ಸರಿ ಇದನ್ನ ಅಂತ. ಅದೆಲ್ಲ ಮಧ್ಯ ಆಕ್ಷೇಪಗಳನ್ನ ತಗೊಂಡು ಉತ್ತರ ಕೊಡ್ತಾ ಹೋಗ್ತಾರೆ ಮುಂದಿನ ಅನುವ್ಯಾಖ್ಯಾನದಲ್ಲಿ. ಯಾಕೆ ಬಿಂಬ ಪ್ರತಿಬಿಂಬ ಭಾವ ಈ ಜೀವ ಮತ್ತೆ ಪರಮಾತ್ಮನಿಗೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂತ ನಮಗೆ ಅಂದಾಜು ಬರಲ್ಲ. ಆದ್ರೆ ಅವ್ರು ಸರಿಯಾಗಿ ಪ್ರಶ್ನೆ ಮಾಡಿ ಸರಿಯಾಗಿ ಉತ್ತರ ಕೊಡ್ತಾರೆ. ಆಮೇಲೆ ಮತ್ತೆ ಪ್ರಶ್ನೆನೂ ಚೆನ್ನಾಗಿ ಮಾಡ್ತಾರೆ ಮೊದಲಿಗೆ, ಯಾಕೆ ಕೂಡಲ್ಲ ಅನ್ನೋದಕ್ಕೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀವನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಸರ್. ಹರೇ ನಮಸ್ಕಾರ ಆಚಾರ್ಯ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ ಆಚಾರ್ಯ.